ಕಾತೊಂದು ಬರ್ಪಿನ ಪೊರ್ಲುದ ಜಿಡೆಯಾದ ಅರ್ಲುನ ತುಳುನಾಡ ಬ್ರಹ್ಮೆಂದು ಕಲೆ ಕಾರ್ಣಿ ಕೊಡು ನಿತ್ಯ ಬೆಳಗುನ ಸ್ವಾಮಿನ ಸುಗಿಪುಗ. ಬಂಧುಗಳೇ, ಶುಭ ವಂದನೆಗಳೊಂದಿಗೆ ತಾವೆಲ್ಲರೂ ಸೌಖ್ಯವೆಂದು ತಿಳಿಯುತ್ತಾ ಸುಧಾರ್ತಿಗೆ ಸ್ವಾಗತ. ಚಂಪಾ ಷಷ್ಠಿ ಮೊನ್ನೆಯಷ್ಟೇ ಕಳೆದಿದೆ. ಷಷ್ಠಿ ಎಂದ ಕೂಡಲೇ ನಮಗೆ ಮೊದಲು ನೆನಪಿಗೆ ಬರುವುದು ಸುಬ್ರಹ್ಮಣ್ಯ ದೇವರು. ಸುಬ್ರಹ್ಮಣ್ಯ ಎಂದಾಗ ಮೊದಲು ನೆನಪಾಗುವುದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದವರ ಸಂಖ್ಯೆ ಅತ್ಯಂತ ವಿರಳ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ, ದಿನಂಪ್ರತಿ ಸಾವಿರಾರು ಭಕ್ತರು ಬಂದು ತಮ್ಮ ದುಗುಡ ದುಮ್ಮಾನಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಾಗಕ್ಷೇತ್ರವೇ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ದೇವಸ್ಥಾನಗಳಲ್ಲಿ ಕುಕ್ಕೆಯ ದೇಗುಲ ಪ್ರತಿ ವರ್ಷ ಮುಂಚೂಣಿಯಲ್ಲಿ ನಿಲ್ಲುವುದನ್ನು ನಾವು ಪತ್ರಿಕೆ ಮಾಧ್ಯಮದ ಮೂಲಕ ತಿಳಿದಿರ್ತೇವೆ. ಇಲ್ಲಿಯ ಸ್ಥಳದ ಮಹಿಮೆ ಅಪಾರ. ಇಲ್ಲಿಯ ಜನರಿಗಂತೂ ಸುಬ್ರಹ್ಮಣ್ಯ ಎಂದರೆ ಬರಿಯ ದೇವರಲ್ಲ, ಅವರ ಆತ್ಮದ ಪ್ರೀತಿ. ಭಯ ಭಕ್ತಿಗಿಂತ ದೇವರ ಮೇಲಿನ ಪ್ರೇಮವೇ ಹೆಚ್ಚು. ಇಂತಹ ಪರಮ ಪಾವನ ಕ್ಷೇತ್ರದ ಬಗ್ಗೆ ಒಂದಷ್ಟು ತಿಳಿಯದಿರುವ ಸತ್ಯಗಳನ್ನು ತಿಳಿಸುವ ಪ್ರಯತ್ನವೇ ಈ ವಿಡಿಯೋ. ನಾವಿಲ್ಲಿ ಕೇಳಿದ ಕಥೆ ಇರುವುದು ಶಿವಕುಮಾರನಾದ ಸುಬ್ರಹ್ಮಣ್ಯನು ತಾರಕಾಸುರನನ್ನು ಕೊಂದು ತನ್ನ ರಕ್ತಸಿಕ್ತ ಆಯುಧವನ್ನು ಕುಮಾರಧಾರ ನದಿಯಲ್ಲಿ ತೊಳೆದ. ಇಂದ್ರ ಪದವಿಯನ್ನು ಇಂದ್ರನಿಗೆ ವಾಪಸ್ ನೀಡಿದ ನಂತರ ಇಂದ್ರನು ತನ್ನ ಇಬ್ಬರು ಪುತ್ರಿಯರನ್ನು ಸುಬ್ರಹ್ಮಣ್ಯನಿಗೆ ಮದುವೆ ಮಾಡಿಕೊಟ್ಟ. ಇದು ಷಷ್ಠಿಯ ದಿನವಾಗಿತ್ತು. ನಂತರ ಈಗಿನ ಕುಕ್ಕೆಪುರದಲ್ಲಿ ನೆಲೆ ನಿಂತ ಎಂಬುದು. ಸ್ನೇಹಿತರೆ, ನಮ್ಮ ಹಿಂದೂ ದೇಗುಲಗಳಲ್ಲಿ ಒಂದು ಪುರಾಣದ ಇತಿಹಾಸವಾದರೆ ಪುರಾಣಾತೀತ ಇತಿಹಾಸ ಇನ್ನೊಂದಿರುತ್ತದೆ. ಅದೇ ರೀತಿ ಇಲ್ಲಿಯ ಸ್ಥಳದ ಇತಿಹಾಸವೇ ವಿಭಿನ್ನವಾಗಿದ್ದು ಇಲ್ಲಿಯ ಜನರ ಪ್ರಕಾರ ಇನ್ನೊಂದು ಕಥೆ ಇದೆ. ಐತಿಹಾಸಿಕ ವಿಚಾರಗಳನ್ನು ಒಂದಿಷ್ಟು ಅವಲೋಕಿಸಿ ಅದನ್ನು ಜನಗಳ ಎದುರು ಮುಟ್ಟಿಸುವ ಒಂದು ಸಣ್ಣ ಪ್ರಯತ್ನವೇ ಈ ವಿಡಿಯೋ. ಹೇಳಿ ಕೇಳಿ, ತುಳುನಾಡೆಂದರೆ ಅದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅತಿ ಮುನ್ನೆಲೆಯಲ್ಲಿ ಬರುವ ಸ್ಥಳ. ಇಲ್ಲಿ ದೈವದೇವರ ನೆಲೆ ಇದೆ, ಕಾರಣೀಕದ ಕಥೆ ಇದೆ, ಇಲ್ಲಿನ ಮಣ್ಣಿಗೆ ಶಕ್ತಿ ಇದೆ. ತುಳು ಭೂಮಿಯಲ್ಲಿ ಇರುವ ಒಂದು ವಿಶಿಷ್ಟ ಆಚರಣೆ ಎಂದರೆ ಅದು ನಾಗಾರಾಧನೆ. ಈ ನಾಗಾರಾಧನೆ ಎಂಬುದು ಪ್ರಕೃತಿಯ ಆರಾಧನೆ. ಇಂತಹ ನಾಗನನ್ನು ಉಳಿಸುವುದಕ್ಕಾಗಿ, ಸಂತಾನವನ್ನು ರಕ್ಷಿಸುವುದಕ್ಕಾಗಿ ಹೇರಳವಾದ ನೀರು, ಕಾಡು ಇರುವ ಪ್ರದೇಶವನ್ನು ಆರಿಸಿ ಅಲ್ಲಿ ನಾಗನನ್ನು ಮುರಕ್ಕಲ್ಲು, ನಾಗನ ಮೂರ್ತಿಗಳಲ್ಲಿ ಧಾರ್ಮಿಕ ರೀತಿಯಲ್ಲಿ ಆರಾಧಿಸುತ್ತಿದ್ದರು ಎಂಬುದು ಇಲ್ಲಿನ ಜನರ ನಂಬಿಕೆ. ತುಳು ಭಾಷಿಕರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಿಕೊಂಡಿರುವ ದಕ್ಷಿಣ ಕನ್ನಡ ಎಂದರೆ ಅದು ಸಮುದ್ರ ತೀರಕ್ಕೆ ಅಂಟಿಕೊಂಡಂತೆ ಇರುವ ಪ್ರದೇಶ. ಹಿಂದಿನ ಕಾಲದಲ್ಲಿ ಇಲ್ಲಿ ಜನವಸತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೊರ ಪ್ರದೇಶಗಳಿಂದ ವಲಸೆ ಬಂದ ಜನರು ಜೀವನೋಪಾಯಕ್ಕಾಗಿ ಕೃಷಿಗೆ ತೊಡಗಿಕೊಂಡಾಗ ಆಯುಧಗಳಿಗೆ ಸಿಲುಕಿ ಮೃತಪಟ್ಟ ಸರೀಸೃಪಗಳನ್ನು ಭಕ್ತಿ ಭಾವದಲ್ಲಿ ನೋಡಿದಾಗ ದೈವತ್ವಕ್ಕೇರಿಸಿ ಆರಾಧಿಸಿರಬೇಕು ಎಂದು ಕೆಲವು ವಿದ್ವಾಂಸರ ಅಭಿಪ್ರಾಯ. ಇಂತಹ ನಂಬಿಕೆಗೆ ಪುಷ್ಟಿ ನೀಡುವಂತೆ ಇಂದಿಗೂ ಕೆಲವು ಜಾಗಗಳಲ್ಲಿ ನಾಗ ಅಥವಾ ಸರ್ಪಕೋಲ ಎಂದು ನಾಗನಿಗೆ ದೈವದ ರೂಪದಲ್ಲಿ ಕೋಲ ಅಥವಾ ನೇಮ ನೀಡುವ ಕ್ರಮವೂ ಇದೆ. ಅದೇ ರೀತಿ ತುಳುನಾಡಿನಲ್ಲಿ ಪ್ರಾಣಿ ಸಂಬಂಧಿ ದೈವಗಳಿಗೆ ಏನು ಕಡಿಮೆ ಇಲ್ಲ. ಹಂದಿಯನ್ನು ಪಂಜುರ್ಲಿಯಾಗಿ, ಹುಲಿಯನ್ನು ಕಿಲಿಬೂಟ ಅಥವಾ ಪಿಲ್ಚಂಡಿ ಎಂದು, ಕಾಡುಗೋಣವನ್ನು ಮೈಸಂದಾಯನಾಗಿಯೂ ಅನೇಕ ರೀತಿಯಲ್ಲಿ ಆರಾಧಿಸುವುದನ್ನು ನಾವು ಕಾಣಬಹುದು. ಬಂಧುಗಳೇ, ನಾವು ಕುಕ್ಕೆ ಸುಬ್ರಹ್ಮಣ್ಯನನ್ನು ಕಾಣಲು ಹೋಗುವಾಗ ಬರಿಯ ಸುಬ್ರಹ್ಮಣ್ಯ ಎಂದು ಹೇಳದೆಯೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಹೇಳುವ ಪರಿಪಾಠವಿದೆ. ನಾನು ಈ ಸಂಚಿಕೆಯಲ್ಲಿ ಹೇಳ ಹೊರಟ ಶ್ರೀ ಕ್ಷೇತ್ರದ ಇತಿಹಾಸ ಪ್ರಾರಂಭವಾಗುವುದೇ ಈ ಕುಕ್ಕೆ ಎನ್ನುವ ಪದದಿಂದ. ಬೇರೆ ದಕ್ಷಿಣ ಕನ್ನಡ ಜನರ ಪ್ರಕಾರ ಕುಕ್ಕೆಯ ದೇವರ ಬಗ್ಗೆ ನಾವು ಕೇಳಿದ ಬಗೆಗೂ ಅಲ್ಲಿಯ ಘಟನೆಗಳಿಗೂ ಅನೇಕ ವ್ಯತ್ಯಾಸಗಳಿವೆ. ಇಲ್ಲಿಯ ದೇವರನ್ನು ಮೂಲವಾಗಿ ಕರೆಯುತ್ತಿದ್ದ ಹೆಸರು ಎಂದರೆ ಅದು ಕುಕ್ಕೆ ಸುಬ್ರಾಯ ಎಂದು. ಇಂದಿಗೂ ಕೆಲವು ಜನರು ಅದೇ ಹೆಸರಿನಿಂದ ಕರೆಯುವ ವಾಡಿಕೆ ಇದೆ. ಇಂದಿಗೂ ಈ ಪರಿಸರದಲ್ಲಿ ಶಂಖಪಾಲ, ಕೃಷ್ಣಸರ್ಪದಂತಹ ಹಾವುಗಳು ಕಂಡರೆ ಸುಬ್ರಾಯ ದೇವೇರ್ ಎಂದು ತುಳುವಿನಲ್ಲಿ ಹೇಳುವ ಪರಿಪಾಠವಿದೆ. ಇಲ್ಲಿಯ ಮೂಲ ನಿವಾಸಿಗಳು ಎನಿಸಿಕೊಂಡಂತಹ ಮಲೆ ಕುಡಿಯ ಜನಾಂಗದವರು ಇಲ್ಲಿ ಪ್ರಪ್ರಥಮವಾಗಿ ದೇವರನ್ನು ನೆಲೆಗೊಳಿಸಿದವರು ಎಂಬ ಮಾತಿದೆ, ನಂಬಿಕೆ ಇದೆ. ಅನೇಕ ಶತಮಾನಗಳ ಹಿಂದೆ ಮಲೆ ಕುಡಿಯ ಜನಾಂಗದ ವ್ಯಕ್ತಿಯೊಬ್ಬ ತಮ್ಮ ಜೀವನದ ಉಪಾಯಕ್ಕಾಗಿ ಬುಟ್ಟಿ ಅಥವಾ ಕುಕ್ಕೆಯನ್ನು ಹೆಣೆಯುವುದಕ್ಕಾಗಿ ಕಾಡಿಗೆ ಬೆತ್ತವನ್ನು ತರಲು ಹೋಗುತ್ತಾರೆ. ಬೆತ್ತವನ್ನು ಸಂಗ್ರಹಿಸಲು ಹೋದಂಥ ವ್ಯಕ್ತಿ ತನ್ನ ಪರಿಕರಗಳನ್ನು ತುಂಬಿಸಿಕೊಳ್ಳಲು ಕುಕ್ಕೆಯೊಂದನ್ನು ಕೊಂಡು ಹೋಗಿರುತ್ತಾನೆ. ಇಲ್ಲಿ ಕುಕ್ಕೆ ಎಂದರೆ ಬುಟ್ಟಿ ಎಂದರ್ಥ. ಈ ಕಾಲದಲ್ಲಾದರೆ ಚೀಲ, ಪ್ಲಾಸ್ಟಿಕ್ಗಳಿದ್ದರೆ ಆ ಕಾಲದಲ್ಲಿ ಈ ರೀತಿ ಮರಮುಟ್ಟುಗಳಿಂದ, ಬಳ್ಳಿಗಳಿಂದ ತಯಾರಿಸಿ ಉಪಯೋಗಿಸುತ್ತಿದ್ದಂತಹ ಸಾಧನಗಳು ಇರ್ತಿದ್ವು.
ಹೀಗೆ ತನಗೆ ಬೇಕಾದ ಕಾಡಿನ ಉತ್ಪನ್ನಗಳನ್ನು ಬುಟ್ಟಿಯಲ್ಲಿರಿಸಿ ಇನ್ನೇನು ಮನೆಗೆ ಹೊರಡಬೇಕು ಎನ್ನುವಾಗ ಆತನ ದೃಷ್ಟಿ ತಾನು ತಂದಿದ್ದ ಕುಕ್ಕೆ ಅಥವಾ ಬುಟ್ಟಿಯ ಕಡೆಗೆ ಹೋಗುತ್ತದೆ. ತನ್ನ ಬುಟ್ಟಿಯನ್ನು ನೋಡಿದವನೇ ಒಂದು ಕ್ಷಣ ಭಯ ಮಿಶ್ರಿತ ಭಕ್ತಿಯಿಂದ ತೊಳಲಾಡುತ್ತಾನೆ. ಕಾರಣ ಇಷ್ಟೇ, ತಾನು ತಂದ ಕುಕ್ಕೆಯಲ್ಲಿ ಸಣ್ಣದಾದ ನಾಗರ ಹಾವೊಂದಿರುತ್ತದೆ. ಇಂದಿಗೂ ಕರಾವಳಿ ಭಾಗದಲ್ಲಿ ನಾಗನನ್ನು ಕಂಡಾಗ ಅದರೊಡನೆ ಮಾತನಾಡುವ ಕ್ರಮವಿದೆ. ಮನೆಯ ಪರಿಸರದಲ್ಲಿ ಹಾವುಗಳನ್ನು ಕಂಡಾಗ ಕೈ ಮುಗಿದು ನೀನು ಬಂದ ಜಾಗಕ್ಕೆ ಹೋಗು, ಯಾವುದೇ ತೊಂದರೆ ಮಾಡಬೇಡ ಎನ್ನುವ ವಿಶಿಷ್ಟ ಒಂದು ಕ್ರಮವಿದೆ. ಅದೇ ರೀತಿ ಈತ ಕೂಡ ಆ ಹಾವಿನೊಂದಿಗೆ ನಿನಗೇನು ಬೇಕು ಎಂದು ಭಕ್ತಿಭಾವದಿಂದ ಕೂಡಿದ ಭಯದಲ್ಲಿ ವಿಚಾರಿಸಿದಾಗ, ನಾನು ನಿನ್ನೊಂದಿಗೆ ಈ ಕುಕ್ಕೆಯಲ್ಲಿ ಬರುವೆನು, ನಿನಗೆ ನಾನು ಭಾರವೆನಿಸಿದಾಗ ಈ ಕುಕ್ಕೆಯನ್ನು ಆ ಸ್ಥಳದಲ್ಲಿಯೇ ಇರಿಸಿ ಮುಂದೆ ಹೋಗು ಎಂದು ಹೇಳುತ್ತದೆ ಅಂತೆ. ಅದರಂತೆ ಮಲೆಕುಡಿಯ ಜನಾಂಗದ ಆ ವ್ಯಕ್ತಿ ಬುಟ್ಟಿಯನ್ನು ಹೊತ್ತುಕೊಂಡು ಬರುವ ಸಂದರ್ಭದಲ್ಲಿ ಈಗ ಆದಿಸುಬ್ರಹ್ಮಣ್ಯ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಆಯಾಸ ಪರಿಹರಿಸಲು ಬುಟ್ಟಿಯನ್ನಿರಿಸಿದ. ನಂತರ ಮುಂದುವರೆಯಲು ಮುಂದಾದಾಗ ಬುಟ್ಟಿಯನ್ನು ಎತ್ತಲು ಪ್ರಯತ್ನಿಸಿದಾಗ ಎತ್ತಲು ಅಸಾಧ್ಯವಾಯಿತು. ನಂತರ ಅಲ್ಲಿಯೇ ಆ ನಾಗ ನೆಲೆಯಾಯಿತು ಎನ್ನುವ ಕಥೆ ಇದೆ. ಈ ರೀತಿಯಲ್ಲಿ ಕುಕ್ಕೆಯಲ್ಲಿ ಬಂದು ನೆಲೆ ನಿಂತ ಕಾರಣ ಇಲ್ಲಿಗೆ ಕುಕ್ಕೆ ಪಟ್ಟಣವೆಂದು, ದೇವರನ್ನು ಸುಬ್ರಾಯನೆಂದು ಕರೆಯಲು ಪ್ರಾರಂಭಿಸಿದರು ಎನ್ನುತ್ತದೆ ಸ್ಥಳದ ಇತಿಹಾಸ. ಈ ಘಟನೆಯನ್ನು ಹೇಳಿದ ಬಾಯಿ ಇಲ್ಲದಿದ್ದರೂ, ಕೇಳಿದ ಕಿವಿಗಳು ಇಲ್ಲದಿದ್ದರೂ, ಹಿರಿಯರ ನಂಬುಗೆ ಅಂದಿನಿಂದ ಇಂದಿನವರೆಗೆ ಇದೇ ರೀತಿ ಬಂದಿದೆ. ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಇಂದಿಗೂ ಕುಕ್ಕೆಯ ಬ್ರಹ್ಮರಥವನ್ನು ತಯಾರಿಸುವ ಪ್ರಧಾನ ಅಧಿಕಾರವಿರುವುದು ಇದೇ ಮಲೆಕುಡಿಯ ಜನಾಂಗಕ್ಕೆ. ಅವರನ್ನು ಇಲ್ಲಿಯ ಸ್ಥಳದ ಬಗ್ಗೆ ವಿಚಾರಿಸಿದಾಗ ಇದೇ ಕಥೆಯನ್ನು ಅವರು ಹೇಳುತ್ತಾರೆ. ನಂತರ ಈ ಪ್ರದೇಶವು ಇಕ್ಕೇರಿ ನಾಯಕರ ಆಡಳಿತದ ಅಧೀನಕ್ಕೆ ಒಳಪಟ್ಟು ದೇವರಿಗೆ ಬ್ರಹ್ಮರಥವನ್ನು ಅರ್ಪಿಸಿದರು ಎಂಬ ಐತಿಹ್ಯ ಹಾಗೂ ದಾಖಲೆಗಳು ಸಿಗುತ್ತವೆ. ಈ ದೇವಾಲಯವು ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ಮುಂಚಿತವಾಗಿ ಕೂಜುಗೋಡು ಕಟ್ಟಮನೆಗೌಡರುಗಳು ಆಡಳಿತಾಧಿಕಾರ ಹೊಂದಿದ್ದರು. ಇಕ್ಕೇರಿ ಅರಸರಿಗೆ ನೇರ ಸಂಬಂಧವನ್ನು ಹೊಂದಿದ್ದ ಇವರು ಶೃಂಗೇರಿ ಪೀಠದ ಗುರುಗಳನ್ನು ಕುಲಗುರುಗಳಾಗಿ ಗೌರವಿಸಿ ದೇವಳದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಶೃಂಗೇರಿ ಮಠವು ತನ್ನ ಸಂಸ್ಥಾನವನ್ನು ದೇವಳದ ಒಳಭಾಗದಲ್ಲಿ ಹೊಂದಿದ್ದು ಚಂದ್ರಮೌಳೇಶ್ವರ ದೇವರಿಗೆ ಪೂಜೆಗಳು ಸಲ್ಲುತ್ತವೆ. ಇನ್ನು ದೇವಸ್ಥಾನದ ವಿಷಯಕ್ಕೆ ಬಂದಾಗ ನಾಗನ ಹೆಡೆಯ ಕೆಳಗೆ ವಿರಾಜಮಾನನಾದ ಸುಬ್ರಹ್ಮಣ್ಯನ ಮೂರ್ತಿ ಇದೆ. ಅದರ ಹಿಂಭಾಗ ಕುಕ್ಕೆಲಿಂಗ ಎಂಬ ಶಿವಲಿಂಗದ ರೀತಿಯ ಕಲ್ಲಿದೆ. ಅದನ್ನು ಕೆಲವರು ಬೆರ್ಮೆರ್ ಎಂದು ಕರೆಯುತ್ತಾರೆ. ದೇವಳದ ಪ್ರಾಂಗಣದಲ್ಲಿ ಹೊಸಳಿಗಮ್ಮ ಎಂಬ ದೈವದ ಗುಡಿ ಇದ್ದು ಜಾತ್ರೋತ್ಸವದ ಸಂದರ್ಭದಲ್ಲಿ ನೇಮದ ಸೇವೆ, ಇತರ ದಿನಗಳಲ್ಲಿ ತಂಬಿಲ ಎಂಬ ಹೆಸರಿನ ಸೇವೆ ನಡೆಯುವ ವಾಡಿಕೆ ಇದೆ. ಈ ದೈವವು ಕ್ಷೇತ್ರ ರಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾಳೆ ಎಂಬ ಐತಿಹ್ಯವಿದ್ದು, ಕೆಲವರ ಪ್ರಕಾರ ಈಕೆ ತುಳುನಾಡಿನ ಸತ್ಯ ಧರ್ಮದ ಪ್ರತಿರೂಪಿಗಳೆಂದು ಹೆಸರು ಪಡೆದ ಕೂಮಾಣಿ ಕಿನ್ನಿಮಾಣಿ ಎಂಬ ಸಹೋದರ ದೈವಗಳ ತಂಗಿ ಎಂಬ ಕಥೆಯಿದ್ದರೆ, ಇನ್ನು ಕೆಲವರ ಪ್ರಕಾರ ಹೊಸಳಿಗಮ್ಮ ಅಥವಾ ಪೊಸಳಿಗಮ್ಮ ಎಂಬ ದೈವವು ತುಳುನಾಡಿನ ಪ್ರಾಚೀನ ಯುದ್ಧ ಕಲೆಯಾದ ಕಳರಿ ಎಂಬ ಕಲೆಯ ಅಧಿದೇವತೆ ಚಂಡಿಕಾದೇವಿ ಎಂದು ತುಳುವರ ನಂಬಿಕೆ. ತುಳುವರ ಚಂಡಿಕೆಯೇ ಇಲ್ಲಿ ಹೊಸಳಿಗಮ್ಮ ಎಂಬ ಹೆಸರಿನ ದೈವವಾಗಿ ಆರಾಧನೆ ಪಡೆಯುತ್ತಿರಬಹುದು ಎಂಬ ಸಂಶೋಧಕರ ವಾದವೂ ಇದೆ. ಹಾಗೆಯೇ ಇದು ತುಳುನಾಡಿನ ಆದಿದೈವ ಅಥವಾ ದೇವರಾದ ಬೆರ್ಮೆರ್ ಎಂಬ ಶಕ್ತಿಯ ಸ್ತ್ರೀರೂಪ ಎಂಬ ಮಾತುಗಳು ಪ್ರಚಲಿತದಲ್ಲಿವೆ. ಕರಾವಳಿ ಭಾಗದ ಹೃದಯ ಭಾಗದಂತಿರುವ ದೈವಾರಾಧನೆಯಲ್ಲಿ ಬರುವ ಪಾರ್ದನ ಎಂಬ ದೈವಗಳ ಹುಟ್ಟುಕಟ್ಟುಗಳನ್ನು ತಿಳಿಸುವ ವಿಶಿಷ್ಟ ಆರಾಧನೆಯಲ್ಲಿ ಕೂಡ ಸುಬ್ರಾಯ ದೇವರ ಬಗ್ಗೆ ಮೂಡಾಯಿದ ದೇವರ್, ಕುಕ್ಕೆ, ಸುಬ್ರಾಯ ದೇವರ್ ಎಂಬುದಾಗಿ ಕೊಂಡಾಡಿದ್ದು ಇದು ಸುಬ್ರಾಯ ಎಂಬ ದೇವರಿಗಿರುವ ಮಹತ್ವವನ್ನು ತಿಳಿಸುತ್ತದೆ. ಇಲ್ಲಿ ಮೂಡಾಯಿದ ದೇವರ್ ಎಂದರೆ ಪೂರ್ವ ಭಾಗದ ದೇವರು ಎಂದರ್ಥ. ಅಂದರೆ ಆ ಕಾಲದಲ್ಲೇ ಈ ದೇವಸ್ಥಾನಕ್ಕಿರುವ ಶ್ರೇಷ್ಠತೆ ಹಾಗೂ ಮಹತ್ವವನ್ನು ಇದು ತಿಳಿಸುತ್ತದೆ. ಇನ್ನು ಆದಿಸ್ಥಳದಲ್ಲಿ ಇರುವ ಹುತ್ತದ ಮಣ್ಣನ್ನೇ ಪ್ರಸಾದವಾಗಿ ತೆಗೆದುಕೊಂಡು ಅದನ್ನೇ ಅತ್ಯಂತ ಭಕ್ತಿಭಾವದಿಂದ ಹಣೆಯಲ್ಲಿ ಧರಿಸುವ ವಿಶಿಷ್ಟ ಆಚರಣೆ ಇಲ್ಲಿಯ ಮಣ್ಣಿಗಿರುವ ಶಕ್ತಿ, ಔಷಧೀಯ ಗುಣಗಳ ಬಗ್ಗೆ ಬೆರಗುಗೊಳಿಸುವಂತೆ ಮಾಡುವುದು ದೇವರ ಕಾರಣಿಕದ ಸಂಕೇತ ಎಂದು ಹೇಳಿದರೂ ತಪ್ಪಾಗಲಾರದು. ಈ ಮಣ್ಣನ್ನು ವರ್ಷಕ್ಕೊಂದು ಬಾರಿ ಆದಿಸುಬ್ರಾಯ ದೇವರ ಸ್ಥಾನದಲ್ಲಿ ಅರ್ಚಕರು ಅತ್ಯಂತ ಶುದ್ಧಾಚಾರದಿಂದ ನಿಂತು ಹಾವಿನ ಹೊಟ್ಟೆಯ ಅಡಿಯಿಂದಲೇ ತೆಗೆಯುತ್ತಾರೆ ಎನ್ನುವ ವಿಚಾರವೂ ಇದೆ. ಈ ಹಿಂದೆಯೂ ಹಾವು ಕಚ್ಚಿದರೆ ಸ್ವಾಮಿ ಸುಬ್ರಾಯ ಎಂದು ಹೇಳಿ ಈ ಮಣ್ಣನ್ನು ಹಚ್ಚಿದರೆ ಸಾಕಿತು, ಅಲ್ಲಿಗೆ ಎಲ್ಲ ವಿಷ ಇಳಿದು ಹೋಗುತ್ತಿತ್ತು ಎಂಬ ನಂಬಿಕೆ ಇದೆ. ಇದು ಸುಬ್ಬಪ್ಪನ ಮಣ್ಣಿಗಿರುವ ಔಷಧೀಯ ಗುಣದ ಸಂಕೇತ ಎಂದು ನಾವು ಅರ್ಥೈಸಿಕೊಳ್ಳಬಹುದು. ತುಳುನಾಡಿನ ಮನೆಗಳಲ್ಲಿ ಹಾವುಗಳು ಕಂಡರೆ, ಕನಸಿನಲ್ಲಿ ಹಾವುಗಳು ಬಂದರೆ ಮಾರನೇ ದಿನವೇ ಸುಬ್ರಾಯನ ಸ್ಥಾನಕ್ಕೆ ಹೋಗಿ ಭಂಡಾರ ಕಾಣಿಕೆಯನ್ನು ಅಥವಾ ಬೆಳ್ಳಿಯ ನಾಗನ ಹೆಡೆ ಮೊಟ್ಟೆಯನ್ನು ಹಾಕಿ ಕೈ ಮುಗಿದು ಬರುವ ಕ್ರಮವಿದೆ. ಆಪರಿಸಿದ ಜನರು ಸುಬ್ರಾಯನನ್ನು ಹೃದಯದಲ್ಲಿ ಸ್ಥಾನ ನೀಡಿದ ರೀತಿಯನ್ನು ಇದು ಅತ್ಯಂತ ಸ್ಪಷ್ಟಪಡಿಸುತ್ತದೆ. ಇಂತಹ ಅನೇಕ ಐತಿಹಾಸಿಕ ಸತ್ಯಗಳನ್ನು ತನ್ನ ಒಡಲಲ್ಲಿ ಹುದುಗಿಸಿಕೊಂಡು ಇಂದಿಗೂ ಅನೇಕ ಪವಾಡಗಳನ್ನು ಸೃಷ್ಟಿಸುವ ಕುಕ್ಕೆಯ ನಾಗದೇವರಿಗೆ ಅನ್ನದಾನ ಸುಬ್ರಾಯ ಎಂಬ ನಾಮಾಂಕಿತವೂ ಇದೆ. ಅನ್ನದಾನಕ್ಕೆ ಪ್ರಸಿದ್ಧಿ ಪಡೆದ ಈ ಸ್ಥಳದಲ್ಲಿ ದೇವರಿಗೆ ಈ ಹೆಸರು ಬಿರುದು ಬರಲು ಒಂದು ಕಥೆ ಇದೆ.
ಹಿಂದೆ ಸತ್ಯ ಸ್ವರೂಪಿಗಳಾದ ಉಳ್ಳಾಕುಲು ದೈವಗಳು ಧರ್ಮ ಶೋಧನೆಗೆ ಘಟ್ಟವಿಳಿಯುವ ಸಂದರ್ಭದಲ್ಲಿ ಅನೇಕ ರೀತಿಯ ವಿರೋಧಗಳು ವ್ಯಕ್ತವಾಗುತ್ತವೆ. ಆಗ ಹಿರಿಯ ಉಳ್ಳಾಕುಲು ಪೂಮಾಣಿ ದೈವದ ತಮ್ಮ ಹಿರಿಯ ಉಳ್ಳಾಕುಲು ಕುಮಾರನೆಂಬ ದೈವವು ಕುಕ್ಕೆಯ ದೇವಸ್ಥಾನದಲ್ಲಿ ಹಾರಾಡುತ್ತಿದ್ದ ಧ್ವಜಕ್ಕೆ ಗುರಿ ಮಾಡಿ ಬಾಣವನ್ನು ಹೂಡುತ್ತಾನೆ. ಆ ಸಂದರ್ಭದಲ್ಲಿ ಕುಕ್ಕೆಯ ಧ್ವಜಸ್ತಂಭ ತುಂಡಾಗಿ ದೇವಸ್ಥಾನದ ಹಂಚು ಹಾರುತ್ತದೆ, ಮುಗುಳಿ ಬೀಳುತ್ತದೆ. ಈ ವಿಚಾರವಾಗಿ ದೈವಗಳಿಗೂ ದೇವರಿಗೂ ವಾಗ್ವಾದವಾಗಿ ಸತ್ಯ ಸ್ವರೂಪಿಗಳಾದ ಇರುವೇರು ಉಳ್ಳಾಕುಲು ದೈವಗಳ ಸತ್ಯದ ಫಲವಾಗಿ ದೇವಸ್ಥಾನದಲ್ಲಿದ್ದ ಅಕ್ಕಿ, ದವಸ ಧಾನ್ಯಾದಿಗಳು ಖಾಲಿಯಾಗುತ್ತವೆ, ಭಂಡಾರವು ಬರಿದಾಗುತ್ತದೆ. ಅದಕ್ಕಾಗಿ ಹಿರಿಯನಾದ ಪೂಮಾಣಿ ದೈವವು ರಾಮ ಲಕ್ಷ್ಮಣ ಎಂಬ ಕೊಪ್ಪರಿಗೆಯನ್ನು ಅರ್ಪಿಸಿ ಅದಕ್ಕೆ ತನ್ನ ಸಿರಿಮುಡಿಯಿಂದ ತೆಗೆದು 1 ನಾಣ್ಯ 1 ಹಿಡಿ ಅಕ್ಕಿ ಹಾಕಿದಾಗ ದೇಗುಲದಲ್ಲಿ ಬರಿದಾದ ಭಂಡಾರವು ದವಸ ಧಾನ್ಯಾದಿಗಳು ತುಂಬುತ್ತಾ ಬಂದವು. ಆ ನಂತರದಲ್ಲಿ ಅಲ್ಲಿ ಅನ್ನದಾನದ ವಿಚಾರವಾಗಿ ಯಾವುದೇ ತೊಂದರೆಗಳು ಬರದೆ ಬಂದಂತಹ ಭಕ್ತರಿಗೆ ಸರ್ವಕಾಲದಲ್ಲೂ ಅನ್ನದಾನ ನಡೆಯುತ್ತಲೇ ಬಂತು. ಇದರಿಂದ ಸುಬ್ರಾಯ ದೇವರಿಗೆ ಅನ್ನದಾನಿ ಸುಬ್ರಾಯ ಎಂಬ ಹೆಸರು ಪ್ರಾಪ್ತವಾಯಿತು ಎನ್ನುತ್ತವೆ ಉಳ್ಳಾಕುಲು ದೈವದ ಪ್ರಾರ್ಥನೆಗಳು. ಸ್ನೇಹಿತರೆ, ನಾಗಾರಾಧನೆ ಎಂಬುದು ತುಳು ನೆಲದ ಮೂಲ ಆರಾಧನೆ. ಇಲ್ಲಿಯ ಪ್ರತಿ ಕುಟುಂಬವು ತನ್ನದೇ ಸ್ವಂತ ನಾಗನ ಆರಾಧನಾ ಕ್ಷೇತ್ರಗಳನ್ನು ಹೊಂದಿವೆ. ನಾಗ ಇದ್ದಲ್ಲಿ ತುಳುವ ನೆಲದ ಆದಿಮೂಲ ದೈವ ಬೆರ್ಮೆರ್ ಎಂಬ ಶಕ್ತಿ ಕೂಡ ಇರುತ್ತದೆ ಎಂಬ ನಂಬಿಕೆ ಇದೆ. ತುಳುವ ನೆಲದ ಆದಿಮೂಲ ದೈವವೆಂದು ಕರೆಯಲ್ಪಡುವ ಬೆರ್ಮೆರ್ ಎಂಬ ಶಕ್ತಿಯ ಪ್ರಮುಖ ಪರಿವಾರ ಶಕ್ತಿಯೇ ನಾಗ. ಹಾಗಾಗಿ ಅವುಗಳನ್ನು ಎರಡನ್ನು ಸಮೀಕರಿಸಿ ನಾಗ ಬೆರ್ಮೆರ್ ಅಥವಾ ಕನ್ನಡೀಕರಣಗೊಂಡು ನಾಗಬ್ರಹ್ಮ ಎಂಬ ಹೆಸರಿನಿಂದಲೂ ಈ ಶಕ್ತಿಯನ್ನು ಆರಾಧಿಸುತ್ತಾರೆ. ಇಂತಹ ನಾಗ ಎಂಬ ಶಕ್ತಿ ಫಲದ ಒಡೆಯ, ಸಂತಾನಕಾರಕ, ವ್ಯಾಧಿ ನಿವಾರಕ. ಹಾಗಾಗಿ ಅತ್ಯಂತ ಭಕ್ತಿ ಪ್ರೀತಿಯಿಂದ ನಾಗದೇವರನ್ನು ಇಲ್ಲಿ ಆರಾಧಿಸುತ್ತಾರೆ. ಇಂತಹ ನಾಗದೇವರು ನಮಗೆಲ್ಲರಿಗೂ ಸದ್ಬುದ್ಧಿ ನೀಡಲಿ, ನಮ್ಮ ದುಗುಡ ದುಮ್ಮಾನಗಳು ಕೊನೆಯಾಗಿ ಎಲ್ಲ ಫಲಗಳನ್ನು ಅನುಭವಿಸುವ ಯೋಗ ಭಾಗ್ಯಗಳನ್ನು ನೀಡಲಿ ಎಂಬುದೇ ನಮ್ಮ ಆಶಯ. ಸ್ನೇಹಿತರೆ, ಇದು ಭರತ ಭೂಮಿ. ಇಲ್ಲಿಯ ಮಣ್ಣಿನ ಪ್ರತಿ ಕಣವು ಪರಮ ಪವಿತ್ರ. ಇಂತಹ ಮಣ್ಣಿನ ಸಂಸ್ಕೃತಿಯ ರಕ್ಷಣೆ ನಮ್ಮ ಹೊಣೆ. ಅದನ್ನು ಉಳಿಸುವ ಸಲುವಾಗಿ ಜವಾಬ್ದಾರಿಯನ್ನು ಹೊಂದಿ ಹುಟ್ಟಿದ ಮಣ್ಣಿನ ಋಣ ತೀರಿಸುವ ಕನಿಷ್ಠ ಪ್ರಯತ್ನವಾದರೂ ನಮ್ಮಿಂದ ನಡೆಯಲಿ ಎಂಬ ಕೋರಿಕೆಯೊಂದಿಗೆ ಇಂದಿನ ವಿಡಿಯೋದಲ್ಲಿ ನಾನು ಹಂಚಿಕೊಂಡ ವಿಷಯಗಳಲ್ಲಿ ಕೆಲವು ಕೇಳಿ ತಿಳಿದುಕೊಂಡರೆ, ಕೆಲವು ನೋಡಿ ಕಂಡುಕೊಂಡ ಸತ್ಯಗಳು, ಇನ್ನು ಕೆಲವು ವಿಚಾರಗಳು ಸಂಶೋಧಕರ ಅಭಿಪ್ರಾಯ, ಸಂಶೋಧನೆಯ ವಿಷಯಗಳು. ತಪ್ಪುಗಳಿದ್ದರೆ ತಿದ್ದಿ ತೀಡಿ ಕ್ಷಮಿಸಿ ಎಂದು ಹೇಳುತ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್.